ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ದಿಂಗಾಲೇಶ್ವರ ಸ್ವಾಮೀಜಿ ಪ್ರಹ್ಲಾದ್ ಜೋಶಿಯ ವಿರುದ್ಧ ಬಂಡಾಯವೆದ್ದಿದ್ದಾರೆ. ಮೇಲ್ನೋಟಕ್ಕೆ ಇದು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾದ ರಾಜಕೀಯ ವಿದ್ಯಮಾನದಂತೆ ಕಂಡು ಬಂದರೂ ಇದಕ್ಕೊಂದು ಸಾಮಾಜಿಕ ಆಯಾಮ ಕೂಡ ಇದೆ. ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಸಂಘರ್ಷಕ್ಕೆ 800 ವರ್ಷಗಳ ಇತಿಹಾಸ ಇದೆ. 12ನೇ ಶತಮಾನದಲ್ಲಿ ಬ್ರಾಹ್ಮಣ ಧರ್ಮದ ವಿರುದ್ಧ ಸಿಡಿದೆದ್ದ ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದ DNA-ನಲ್ಲಿಯೇ ಬ್ರಾಹ್ಮಣ ವಿರೋಧ ಇದೆ. ಈ ಇತಿಹಾಸದ ಅರಿವಿದ್ದ RSS ನಾಯಕರು ಉಪಾಯವಾಗಿ BS ಯಡಿಯೂರಪ್ಪ ಅನ್ನೋ ಹುಂಬ ಅಷ್ಟೇ ಮಹತ್ವಾಕಾಂಕ್ಷಿ ನಾಯಕರನ್ನ ಬಳಸಿಕೊಂಡು ರಾಜ್ಯದಲ್ಲಿ ಬಿಜೆಪಿಗೆ ರಾಜಕೀಯ ನೆಲೆಗಟ್ಟನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಯಶಸ್ವಿಯಾಗಿ ಮಾಡಿದ್ರು. ಆದರೆ ಯಡಿಯೂರಪ್ಪ ತಮ್ಮ ಕೈ ಮೀರಿ ಬೆಳೀತಾ ಇರೋದನ್ನ ಸಹಿಸದ RSSನೊಳಗಿನ ವಿಪ್ರೋತ್ತಮರು ಅನಂತಕುಮಾರ್ ಎಂಬ ಬ್ರಾಹ್ಮಣ ನಾಯಕನನ್ನ ಅವರ ಎದುರು ಎಬ್ಬಿಸಿ ನಿಲ್ಲಿಸಿದ್ರು. ಸಂಗಾತಿಯಂತೆ ಯಡಿಯೂರಪ್ಪನವರ ಜೊತೆ ಸೇರ್ಕೊಂಡ ಅನಂತಕುಮಾರ್ ಎಷ್ಟೊಂದು ಯೋಜಿತ ರೀತಿಯಲ್ಲಿ ಯಡಿಯೂರಪ್ಪನವರನ್ನ ಜೈಲು ಸೇರಿಸಿದ ಅನ್ನೋದನ್ನ ರಾಜ್ಯದ ಜನತೆ ಕಂಡಿದ್ದಾರೆ. ಅನಂತಕುಮಾರ್ ಸಾವಿನ ನಂತರ RSS ಅವರ ಜಾಗದಲ್ಲಿ ತಂದು ಕೂರಿಸಿದ್ದು ಪ್ರಹ್ಲಾದ್ ಜೋಶಿ ಎಂಬ ಹುಬ್ಬಳ್ಳಿ ಬ್ರಾಹ್ಮಣನನ್ನ. ಈ ಹುನ್ನಾರ ಯಡಿಯೂರಪ್ಪನವರಿಗೆ ಮಾತ್ರವಲ್ಲ, ಅವರ ಹಿಂದಿರೋ ಲಿಂಗಾಯತ ಸಮುದಾಯಕ್ಕೂ ತಿಳಿದಿದೆ. ಜೋಶಿ ವಿರುದ್ಧ ಸಿಡಿದೆದ್ದಿರೋ ದಿಂಗಾಲೇಶ್ವರ ಸ್ವಾಮಿಯವರ ಆಕ್ರೋಶದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡ್ತಾ ಇರೋ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಅನ್ನೋ ಬೇಗುದಿ ಖಂಡಿತ ಇದೆ. ಪ್ರಹ್ಲಾದ್ ಜೋಶಿ ಲಿಂಗಾಯತರನ್ನ ತುಳಿಯಲು ಹೊರಟಿದ್ರ? ಸಿಡಿದೆದ್ದಿರುವ ದಿಂಗಾಲೇಶ್ವರ ಸ್ವಾಮೀಜಿಯ ಆ ಒಂದು ಮಾತಿನ ಅರ್ಥವೇನು? ದಿಂಗಾಲೇಶ್ವರರ ಬಂಡಾಯದ ಹಿಂದೆ ಯಡಿಯೂರಪ್ಪನವರ ತಂತ್ರಗಾರಿಕೆ ಕೆಲಸ ಮಾಡ್ತಿದ್ಯಾ? ಇದು ಜೋಶಿ ವರ್ಸಸ್ ಯಡಿಯೂರಪ್ಪ ಕಾಳಗವ? ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಂಘರ್ಷವ? ಪ್ರಹ್ಲಾದ್ ಜೋಶಿಗೆ ತನ್ನ ಕ್ಷೇತ್ರದ ನಿರ್ಣಾಯಕ ಮತದಾರರಾದ ಲಿಂಗಾಯತರನ್ನೇ ಎದುರು ಹಾಕಿಕೊಳ್ಳುವಷ್ಟು ಧೈರ್ಯ ಬಂದಿದ್ದಾದ್ರೂ ಎಲ್ಲಿಂದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಈ ಪ್ರಶ್ನೆಗಳಿಗೆ ಬರೋದಕ್ಕೂ ಮೊದಲು ನಾವು ಈ ಜೋಶಿಯವರ ರಾಜಕೀಯ ಗ್ರಾಫು ಏರ್ತಾ ಬಂದಿದ್ದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ದಿಂಗಾಲೇಶ್ವರ ಸ್ವಾಮೀಜಿ ಆಗಲಿ ಅಥವಾ ಇಡೀ ಲಿಂಗಾಯತ ಸಮುದಾಯವಾಗಲಿ ಜೋಶಿ ವಿರುದ್ಧ ಯಾಕೆ ತಿರುಗಿಬಿದ್ದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇಲ್ಲಿಗೆ 15-20 ವರ್ಷಗಳ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಪ್ರಹ್ಲಾದ್ ಜೋಶಿ ಅನ್ನೋ ಹೆಸರಿಗೆ ಯಾವುದೇ ಪ್ರಭಾವ ಇರಲಿಲ್ಲ. 2004ರ ಲೋಕಸಭಾ ಚುನಾವಣೆಯಲ್ಲೇ ಪ್ರಹ್ಲಾದ್ ಜೋಶಿಯ ರಾಜಕೀಯ ಪ್ರವೇಶವಾದದ್ದು. ಆದರೆ ಅಷ್ಟರಲ್ಲಾಗಲೇ ಯಡಿಯೂರಪ್ಪ ಬಿಜೆಪಿಯನ್ನ ಪ್ರಧಾನ ವಿರೋಧ ಪಕ್ಷವಾಗಿ ಸದೃಢವಾಗಿ ಕಟ್ಟಿ ಬೆಳೆಸಿದ್ರು. ಆಲ್ಮೋಸ್ಟ್ ಅಧಿಕಾರದ ಹೊಸ್ತಲಿಗೂ ತಂದು ನಿಲ್ಲಿಸಿದ್ರು. 2004ರಲ್ಲಿ MP ಎಲೆಕ್ಷನ್ಗೆ ನಿಲ್ಲೋದಕ್ಕೂ ಮುನ್ನ ಜೋಶಿ RSS ಸಂಘಟನೆಯಲ್ಲಿ ಹೆಚ್ಚು ಸಕ್ರಿಯರಾಗಿದ್ದರೆ ವಿನಃ ಬಿಜೆಪಿಯ ಪಕ್ಷ ಸಂಘಟನೆಯಲ್ಲಿ ಅಷ್ಟಾಗಿ ತೊಡಗಿಸಿಕೊಂಡವರಲ್ಲ. ವಾಸ್ತವದಲ್ಲಿ ಅವರೊಬ್ಬ ಅಪ್ಪಟ ಕೈಗಾರಿಕೋದ್ಯಮಿಯಾಗಿದ್ದವರು. ಆದರೆ 90ರ ದಶಕದಲ್ಲಿ ಹುಬ್ಬಳ್ಳಿಯಲ್ಲಿ ಶುರುವಾದ ಈದ್ಗಾ ಮೈದಾನದ ಗಲಾಟೆ ಜೋಶಿಗೆ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅನ್ನ ತಂದುಕೊಡ್ತು. ಧಾರವಾಡ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಜೋಶಿ ಆಯ್ಕೆಯಾಗುವಲ್ಲೂ ಕೂಡ ಜೋಶಿಯವರ ಪೊಲಿಟಿಕಲ್ ನಾಯಕತ್ವಕ್ಕಿಂತ RSS ಜೊತೆಗೆ ಅವರಿಗಿದ್ದ ನಂಟು ಪ್ರಧಾನ ಪಾತ್ರ ವಹಿಸಿತ್ತು. ಯಡಿಯೂರಪ್ಪನವರ ಕಾರಣಕ್ಕೆ ಲಿಂಗಾಯತರು ಬಿಜೆಪಿಯತ್ತ ಒಲವು ತೋರಿಸುವ ವೇಳೆಗೂ ಈದ್ಗಾ ವಿವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಬಲವಾಗಿ ವ್ಯಾಪಿಸುವ ವೇಳೆಗೂ ಸರಿಯಾಗಿ ಜೋಶಿ ಪೊಲಿಟಿಕಲ್ ಲೈಮ್ಲೈಟ್ಗೆ ಬಂದಿದ್ದರಿಂದ ಅವರು ಧಾರವಾಡದಲ್ಲಿ ನೆಲೆಯೂರೋಕೆ ಸಾಧ್ಯವಾಯಿತು. ಯಡಿಯೂರಪ್ಪನವರ ಲಿಂಗಾಯತ ಫ್ಯಾಕ್ಟರ್ ಮತ್ತು ಈದ್ಗಾ ವಿವಾದದ ಕೋಮು ಧ್ರುವೀಕರಣವೇ ಜೋಶಿಯವರ ಸತತ ಗೆಲುವಿನ ಹಿಂದಿರೋ ಸೂತ್ರಗಳು. ಜೋಶಿಯವರ ವಿರುದ್ಧ ಬೇರೆ ಬೇರೆ ಪಕ್ಷಗಳಿಂದ BS ಪಾಟೀಲ್, ಮಂಜುನಾಥ್ ಕುನ್ನೂರ್, ವಿನಯ್ ಕುಲಕರ್ಣಿ ತರಹದ ಲಿಂಗಾಯತ ಅಭ್ಯರ್ಥಿಗಳೇ ಸ್ಪರ್ಧಿಸಿದ್ರೂ ಕೂಡ ಲಿಂಗಾಯತರು ಜೋಶಿಗೆ ಮತ ಹಾಕಿ ಗೆಲ್ಲಿಸ್ತಾ ಬಂದರು. ಇದಕ್ಕೆ ಮೇಲಿನ 2 ಫ್ಯಾಕ್ಟರ್ಗಳೇ ಕಾರಣ. ಬಿಜೆಪಿ ಮೇಲೆ ಮುನಿಸ್ಕೊಂಡು KJP ಕಟ್ಟಿದ್ದ ಯಡಿಯೂರಪ್ಪನವರು 2014ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಬಿಜೆಪಿಗೆ ವಾಪಸ್ ಬರೆದಿದ್ರೆ ಬಹುಶಃ ಆ ಚುನಾವಣೆಯಲ್ಲೇ ಜೋಶಿ ಸೋಲನುಭವಿಸುವ ಎಲ್ಲಾ ಸಾಧ್ಯತೆಗಳಿದ್ವು. ಯಾಕಂದ್ರೆ ಅದಕ್ಕೂ 1 ವರ್ಷ ಹಿಂದೆ ಅಂದ್ರೆ 2013ರಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆಲ್ಲಲು ಸಾಧ್ಯವಾಗಿದ್ದು ಕೇವಲ 2 ಸ್ಥಾನಗಳನ್ನ ಮಾತ್ರ. ಯಡಿಯೂರಪ್ಪನವರ KJP ಬಿಜೆಪಿಗೆ ದೊಡ್ಡ ಏಟು ಕೊಟ್ಟಿತ್ತು. ಅದೃಷ್ಟವಶಾತ್ ಯಡಿಯೂರಪ್ಪನವರು ಎಲ್ಲಾ ವೈಮನಸ್ಸನ್ನ ಮರೆತು 2014ರ MP ಚುನಾವಣೆ ಹೊತ್ತಿಗೆ ವಾಪಸ್ ಬಂದಿದ್ದರಿಂದ ಜೋಶಿಯವರ ಗೆಲುವಿಗೆ ಲಿಂಗಾಯತ ಪ್ಲಸ್ RSS ಫ್ಯಾಕ್ಟರ್ಗಳು ವರ್ಕೌಟ್ ಆಗಿ ಸತತ 3ನೇ ಸಲ ಗೆದ್ರು. 2019ರ ಚುನಾವಣೆಯಲ್ಲಿ ಜೋಶಿ ಗೆದ್ದಿದ್ದು ಕೂಡ ಇದೇ ಫ್ಯಾಕ್ಟರ್ಗಳ ಬಲದ ಮೇಲೆ. ಹೀಗೆ ಲಿಂಗಾಯತರನ್ನ ತಮ್ಮ ಗೆಲುವಿನ ದಾಳವಾಗಿ ಬಳಸ್ಕೊಳ್ತಾ ಬಂದ ಪ್ರಹ್ಲಾದ್ ಜೋಶಿ ನಂತರ ಅದೇ ಲಿಂಗಾಯತರನ್ನ ಪರ್ಟಿಕ್ಯುಲರ್ಲಿ ಯಡಿಯೂರಪ್ಪನವರನ್ನ ತುಳಿಯೋಕ್ ಹೊರಟ್ರ. ಬಿಜೆಪಿಯೊಳಗೆ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಲು ನಡೆಸಿದ ಪ್ರಯತ್ನಗಳಿಗೂ ಅದೇ ಸಮಯದಲ್ಲಿ ಪ್ರಹ್ಲಾದ್ ಜೋಶಿ ಏರುತ್ತಾ ಸಾಗಿದ್ದ ಎತ್ತರಗಳನ್ನು ತಾಳೆ ಹಾಕಿ ನೋಡಿದಾಗ ಇಂಥದ್ದೊಂದು ಅನುಮಾನ ಖಂಡಿತ ಕಾಡುತ್ತೆ.
ಇಷ್ಟು ಮಾತ್ರವಲ್ಲ, ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಮೂಲೆ ಗುಂಪು ಮಾಡಿದ ಹುನ್ನಾರದಲ್ಲಿಯೂ ಜೋಶಿ ಮತ್ತು ಸಂತೋಷ್ ಪ್ರಮುಖ ಪಾತ್ರ ವಹಿಸಿದ್ರು. ಸಂತೋಷ್ ಮೂಲೆ ಗುಂಪಾಗ್ತಿದ್ದಂತೆಯೇ ಶೆಟ್ಟರ್ ಮರಳಿ ಬಿಜೆಪಿಗೆ ವಾಪಸ್ ಬಂದ್ರು. ಅವರನ್ನ ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾವಿ ಕಡೆ ಓಡಿಸುವಲ್ಲಿ ಈ ಜೋಡಿ ಯಶಸ್ವಿಯಾಗಿದೆ. ನೋ ಡೌಟ್, ಯಡಿಯೂರಪ್ಪನವರನ್ನ ಕಾರ್ನರಿಂಗ್ ಮಾಡಲು ನಡೆಸಿದ ಯತ್ನಗಳ ಹಿಂದಿನ ಪ್ರಧಾನ ರೂವಾರಿ BL ಸಂತೋಷ್. ಸೇಮ್ ಟು ಸೇಮ್ ಜೋಶಿಯವರಂತೆ ಪಕ್ಷದ ಸಂಘಟನೆಯಲ್ಲಿ ಯಾವುದೇ ಪಾತ್ರವಿಲ್ಲದಾಗ್ಯೂ ಕೇವಲ RSS ನಂಟಿನ ಕಾರಣಕ್ಕೆ ಪ್ರಭಾವಿ ಸ್ಥಾನಗಳಿಗೇರಿದ BL ಸಂತೋಷ್ ಯಡಿಯೂರಪ್ಪನವರನ್ನ ಹೀನಾಯವಾಗಿ ನಡೆಸಿಕೊಂಡ್ರು. ವಯಸ್ಸಿನ ನೆಪ ಹೇಳಿ CM ಹುದ್ದೆಯಿಂದ ಕೆಳಗಿಳಿಸಿದ್ರಿಂದ ಶುರುವಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರಿಗೆ ಟಿಕೆಟ್ ತಪ್ಪಿಸುವವರೆಗೆ BL ಸಂತೋಷ್ ಪಕ್ಕಾ ಪ್ಲಾನ್ ಮಾಡಿದ್ರು. ಆ ಕಾರಣಕ್ಕೆ ಯಡಿಯೂರಪ್ಪನವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳದೆ ಬಿಜೆಪಿಗೆ ಒಳೇಟು ನೀಡಿದ್ರಿಂದ ಆ ಪಕ್ಷ 66 ಸ್ಥಾನಗಳಿಗೆ ಕುಸಿಯಬೇಕಾಯಿತು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಕೂತಿರುವ ಸಂತೋಷ್ ಅಡ್ಡಗಾಲು ಹಾಕುತ್ತಲೇ ಬಂದರು. ಕೊನೆಗೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತರ ಮತಗಳ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರ ಮಗನಿಗೆ ಮಣೆ ಹಾಕಬೇಕಾಯಿತು. ಈಗಲೂ ಸಹ BL ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿರುವ ಯತ್ನಾಳ್, CT ರವಿ, ಪ್ರತಾಪ್ ಸಿಂಹ ಯಡಿಯೂರಪ್ಪನವರ ಮಗನ ವಿರುದ್ಧ ಬಂಡಾಯದ ಮಾತುಗಳನ್ನಾಡೋದನ್ನ ನಿಲ್ಲಿಸಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, BL ಸಂತೋಷ್ ನಡೆಸಿದ ಇದಿಷ್ಟು ತಂತ್ರಗಾರಿಕೆಯ ಜೊತೆಗೆ ಕೈ ಜೋಡಿಸ್ತಾ ಬಂದದ್ದು ಪ್ರಹ್ಲಾದ್ ಜೋಶಿ ಅನ್ನೋ ಅನುಮಾನ ಈಗ ಲಿಂಗಾಯತರಲ್ಲಿ ದಟ್ಟುವಾಗ್ತಾ ಇದೆ. ದಿಂಗಾಲೇಶ್ವರ ಸ್ವಾಮೀಜಿಯವರು ಸ್ವತಃ ತಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂಥ ದೊಡ್ಡ ಮನುಷ್ಯನನ್ನ ವಿನಾಕಾರಣ CM ಕುರ್ಚಿಯಿಂದ ಕೆಳಗಿಳಿಸಿದ್ದು ಜೋಶಿ ಎಂಬ ಆರೋಪ ಮಾಡಿದ್ದಾರೆ. ಸ್ವಾಮೀಜಿ ಹೇಳಿದ ಆ ದೊಡ್ಡ ಮನುಷ್ಯ ಯಡಿಯೂರಪ್ಪ ಅಲ್ಲದೆ ಮತ್ಯಾರಾಗಲು ಸಾಧ್ಯ? ಅಷ್ಟೇ ಅಲ್ಲ, ಜೋಶಿ ಕೇಂದ್ರ ಸಚಿವರಾದ ಬಳಿಕ ಲಿಂಗಾಯತರನ್ನೇ ಮರ್ತಿದ್ದಾರೆ, ಡಾಕ್ಟರ್ ಮಹೇಶ್ ನಲ್ವಾಡ್ರನ್ನ ಬಳಸಿ ಬಿಸಾಡಿದ್ದಾರೆ ಎಂಬ ಸ್ವಾಮೀಜಿಯ ಮಾತು ಇದು ಕೇವಲ ಜೋಶಿ ವರ್ಸಸ್ ದಿಂಗಾಲೇಶ್ವರರ ನಡುವಿನ ವೈಯಕ್ತಿಕ ಜಿದ್ದಾಜಿದ್ದಿಯಲ್ಲ, ಇದರ ಹಿಂದೆ ಕ್ಯಾಸ್ಟ್ ಕೆಮಿಸ್ಟ್ರಿ ಕೂಡ ಇದೆ ಅನ್ನೋದನ್ನ ಸಾಬೀತು ಮಾಡುತ್ತೆ. ಬಿಜೆಪಿಯಲ್ಲಿ ತಮ್ಮನ್ನ ಕಾರ್ನರ್ ಮಾಡಬೇಕು ಅಂತ ಹವಣಿಸ್ತಿರೋದ್ರಲ್ಲಿ BL ಸಂತೋಷ್ ಎಷ್ಟು ಪ್ರತ್ಯಕ್ಷವಾಗಿ ಪ್ರಯತ್ನಿಸ್ತಿದ್ದಾರೋ ಅಷ್ಟೇ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಕೂಡ ಅದಕ್ಕೆ ಸಾಥ್ ಕೊಡ್ತಿದ್ದಾರೆ ಅನ್ನೋದು ಸ್ವತಃ ಯಡಿಯೂರಪ್ಪನವ್ರಿಗೂ ಗೊತ್ತು. ಯಾಕಂದ್ರೆ ಜೋಶಿಯವರು CM ಹುದ್ದೆಯ ಮೇಲೆ ಕಣ್ಣಿಟ್ಟಿರೋದು ಹೊಸ ಸಂಗತಿ ಏನಲ್ಲ. 2022ರಲ್ಲಿ ಯಡಿಯೂರಪ್ಪನವರನ್ನ ವಯಸ್ಸಿನ ನೆಪ ಹೇಳಿ CM ಕುರ್ಚಿಯಿಂದ ಕೆಳಗಿಳಿಸುವಾಗ ಉತ್ತರಾಧಿಕಾರಿಗಳ ಪಟ್ಟಿಯಲ್ಲಿ ಜೋಶಿಯವರ ಹೆಸರೇ ಮುಂಚೂಣಿಯಲ್ಲಿತ್ತು. RSSನ ನಂಟು ಮತ್ತು ಪ್ರಭಾವಿ ಕೇಂದ್ರ ಮಂತ್ರಿಯಾಗಿರುವ ಕಾರಣ ಮೋದಿ ಶಾ ಜೊತೆಗಿರುವ ಆತ್ಮೀಯತೆಯನ್ನ ಬಳಸಿಕೊಂಡು ಜೋಶಿ ಆ ಯತ್ನಕ್ಕೆ ಮುಂದಾಗಿದ್ರು. ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ JDSನ ಕುಮಾರಸ್ವಾಮಿ ಅವರೇ ಒಮ್ಮೆ ಬ್ರಾಹ್ಮಣ ಸಮುದಾಯದ ಜೋಶಿಯವರನ್ನ ಮುಂದಿನ CM ಮಾಡೋಕೆ RSS ಲೆಕ್ಕಾಚಾರ ಹಾಕೊಂಡಿದೆ ಎಂಬ ಹೇಳಿಕೆಯನ್ನ ನೀಡಿದ್ದು ನಿಮಗೆ ನೆನಪಿರಬಹುದು. ಪ್ರಹ್ಲಾದ್ ಜೋಶಿ ಇಂತಹ ಮಹತ್ವಾಕಾಂಕ್ಷೆಯಿಂದಲೇ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡುವ BL ಸಂತೋಷ್ ತಂತ್ರಗಳಿಗೆ ಸಾಥ್ ನೀಡುತ್ತಾ ಬಂದರು. ಯಡಿಯೂರಪ್ಪನವರ ಲಿಂಗಾಯತ ಫ್ಯಾಕ್ಟರ್ ಮೇಲೆಯೇ ಗೆಲ್ಲುತ್ತಾ ಬಂದರು. ಯಡಿಯೂರಪ್ಪನವರ ಪರವಾಗಿ ಯಾವತ್ತೂ ದನಿ ಬಿಚ್ಚಲಿಲ್ಲ. ಅವರ ಮಗನಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುವಾಗಲೂ ವಕಾಲತ್ತು ವಹಿಸಲಿಲ್ಲ. ತೆರೆಮರೆಯಲ್ಲಿ ಅಡ್ಡಗಾಲು ಹಾಕ್ತಾ ಬಂದರು. ಈಗ ಚೆಂಡು ಯಡಿಯೂರಪ್ಪನವರ ಅಂಗಳದಲ್ಲಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟೆ ತನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಯಡಿಯೂರಪ್ಪನವ್ರಿಗೂ ಗೊತ್ತು. ಆಮೇಲೆ ಚಿತ್ರಣ ಹೇಗೆ ಬದಲಾಗುತ್ತೋ ಗೊತ್ತಿಲ್ಲ. ಆದರೆ ಅಷ್ಟರೊಳಗೆ ತಮಗೂ ತಮ್ಮ ಮಕ್ಕಳಿಗೂ ಮುಳ್ಳಾಗಬಹುದಾದವರನ್ನ ಮಟ್ಟ ಹಾಕಬೇಕು ಅನ್ನೋದು ಯಡಿಯೂರಪ್ಪನವರ ಸ್ಟ್ರಾಟಜಿ. ಆ ಕಾರಣಕ್ಕೆ CT ರವಿಗೆ ಟಿಕೆಟ್ ತಪ್ಪಿಸಲಾಯಿತು. V ಸೋಮಣ್ಣಗೆ ಟಿಕೆಟ್ ಸಿಕ್ಕರೂ ತುಮಕೂರಿನಲ್ಲಿ ಮಾಧುಸ್ವಾಮಿ ಮೂಲಕ ಬಂಡಾಯವನ್ನ ಉತ್ಪಾದಿಸಲಾಯಿತು. ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ಗೆ ರೇಣುಕಾಚಾರ್ಯ ಮೂಲಕ ಬಿಸಿ ಮುಟ್ಟಿಸಲಾಯಿತು. ಬಂಡಾಯವನ್ನ ಮೀರಿ ಇವರೆಲ್ಲ ಗೆಲ್ಲೋದು ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಅದೇ ಸ್ಟ್ರಾಟಜಿಯನ್ನ ಯಡಿಯೂರಪ್ಪನವರು ಜೋಶಿ ವಿರುದ್ಧವೂ ಅಪ್ಲೈ ಮಾಡ್ತಿದ್ದಾರೆ. ಜೋಶಿ ಈ ಚುನಾವಣೆಯಲ್ಲಿ ಸೋಲದೆ ಸತತ 5ನೇ ಸಲವೂ ವಿಜಯಿಯಾಗ್ಬಿಟ್ರೆ ಮುಂದೆ ತನ್ನಂತೆ ತನ್ನ ಮಗನ ರಾಜಕೀಯ ಬದುಕಿಗೂ ಮುಳ್ಳಾಗ್ತಾರೆ. ಒಂದೊಮ್ಮೆ ಸೋತ್ರೆ ಪ್ರಭಾವ ಕಳೆದುಕೊಂಡು ಅಧಿಕಾರವಿಲ್ಲದೆ ಮೂಲೆ ಹಿಡಿತಾರೆ. ಈ ಲೆಕ್ಕಾಚಾರವೇ ಲಿಂಗಾಯತ ಸ್ವಾಮೀಜಿ ಶ್ರೀ ದಿಂಗಾಲೇಶ್ವರರ ಪ್ರತಿರೋಧದ ಹಿಂದಿರುವ ತಂತ್ರಗಾರಿಕೆಯ ಹೌದು ಎನ್ನುತ್ತವೆ ಬಿಜೆಪಿ ಮೂಲಗಳು. ಆದರೆ BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅನ್ನೋ ಕುಲಸ್ಥ ಜೋಡಿಗಳು ಸೇರ್ಕೊಂಡು ತಮ್ಮ ಸಮುದಾಯದ ನಾಯಕರನ್ನ ನಡೆಸಿಕೊಂಡ ರೀತಿಯ ವಿರುದ್ಧ ಲಿಂಗಾಯತರು ಸೆಟೆದು ನಿಂತಿರುವುದು ಮಾತ್ರ ಸತ್ಯ. ಮಾಡಿದುಣ್ಣೋ ಮಾರಾಯ ಅನ್ನೋ ಹಾಗೆ ದಿಂಗಾಲೇಶ್ವರರ ವಿರೋಧ ಜೋಶಿಯವರ ಪಾಲಿಗೆ ದೊಡ್ಡ ರಾಜಕೀಯ ಸಂಕಟವನ್ನ ಸೃಷ್ಟಿಸಿದೆ. ಲಿಂಗಾಯತರ ಸಹಕಾರವಿಲ್ಲದೆ ಕೇವಲ RSS ಜಾಲದ ಮೇಲೆ ಜೋಶಿ ಗೆದ್ದು ಈ ಲಿಂಗಾಯತರ ಪ್ರತಿರೋಧಕ್ಕೆ ಉತ್ತರ ಕೊಡ್ತಾರ ಅಥವಾ ಸೋತು ಮೂಲೆ ಗುಂಪಾಗಿ ಆ ಮೂಲಕ ಉತ್ತರ ಕರ್ನಾಟಕದಲ್ಲಿ ರಾಜಕೀಯವಾಗಿ ಲಿಂಗಾಯತರೇ ನಿರ್ಣಾಯಕ ಅನ್ನೋ ಮಾತಿಗೆ ಮತ್ತೊಂದು ನಿದರ್ಶನವಾಗ್ತಾರ?
ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಫಲಿತಾಂಶದ ನಂತರವೇ ಉತ್ತರ ಸಿಗಲಿದೆ.